ಹೇಗಿರು ಕೆಲಸ ಮುಗಿಸ್ಕೊಂಡು ಇದೇ ದಾರಿಲೆಲ್ಲ ಹೋಗೋದು ಲಕ್ಷ್ಮಿ. ಇಲ್ಲೇ ಕಾಯ್ಕೊಂತೀನಿ ನಾನು. ಇವತ್ತು ಹೆಂಗಾರು ಮಾಡಿ ನೋಡಲೇಬೇಕು ನಾನು. ಮಾವ ಮಾವ ಹೆಂಗಿದೆ ಮಾವ? ಯಾಕಿಷ್ಟು ಸಣ್ಣ ಆಗಿದೆಯಾ? ನಿನ್ನೆ ನೋಡಕ್ ಬಂದೆ ಲಕ್ಷ್ಮಿ. ಮಾಡ್ತಿರೋ ತಪ್ಪಿಗೆ ನನಗೆ ಶಿಕ್ಷೆ. ಮಾವ ಯಾಕೆ ಈ ಥರ ಮಾಡ್ತಿದ್ರು ನಂಗಂತೂ ಗೊತ್ತಿಲ್ಲ. ನೀನು ನೋಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ, ಲೀವ್ ಹಾಕ್ಕೊಂಡಿದ್ದೆ. ಸರಿ ಇಲ್ಲೇ ಇರೋಣ. ನೀನು ಹೆಂಗಿದ್ರು ಕೆಲಸ ಮುಗಿಸ್ಕೊಂಡಿದ್ದೆ ದಾರಿಲಿ ಹೋಗೋದಂತ ಇಲ್ಲೇ ಕಾಯ್ತಿದ್ದೆ ಲಕ್ಷ್ಮಿ. ನನಗೆ ಮಾತ್ರ ಏನು ಮಾವ ನೀನು ನೋಡಬಾರ್ದು ಅಂತನಾ? ನನಗೂ ನೀನು ನೋಡಬೇಕು ಅಂತ ಆಸೆ ಎಲ್ಲ ಐತೆ. ಆದರೆ ಏನು ಮಾಡೋದು, ಯಾರಾದರೂ ಹೇಳ್ಬಿಡ್ತಾರೆ ಅಪ್ಪನಿಗೆ ಅಂತ ಭಯ. ಹಿಂಗೆ ಎಷ್ಟು ದಿನ ಅಂತ ಇರೋದು ನಾವು ಭಯ ಪಟ್ಕೊಂಡು? ನೀನೇ ಹೇಳು. ನಾನು ಇದಕ್ಕೆಲ್ಲ ಒಂದು ತೀರ್ಮಾನ ಮಾಡಲೇಬೇಕಂತ ಇದ್ದೀನಿ. ನಾನು ಬಂದು ಮಾತಾಡ್ತೀನಿ. ನಾವು ಅಮ್ಮನ ಕರ್ಕೊಂಡು ಬಂದು ಏನಂತೀವಿ ಲಕ್ಷ್ಮಿ? ಅಲ್ಲ ಮಾವ, ನೀನು ಬಂದು ಮಾತಾಡಿದ್ರೆ ಅಪ್ಪ ಜಗಳ ಮಾಡ್ತಾರಲ್ಲ, ಏನು ಮಾಡ್ತೀಯ ಮಾವ? ಅದೆಲ್ಲ ನೋಡ್ಕೊಂಡಿದ್ರೆ ಆಗಲ್ಲ. ನಾವು ಯಾವಾಗಲೂ ಹಿಂಗೆ ಇರೋಕ್ಕಾಗಲ್ಲ. ನನಗಂತೂ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಅರ್ಥ ಮಾಡ್ಕೊ ಪ್ಲೀಸ್. ನಾನು ಬಂದು ಮಾತಾಡ್ತೀನಿ. ಬೇಕಾದ್ರೆ ಮಾವ ನನಗೆ ಎರಡೇಟು ಹೊಡ್ಬಿಡ್ಲಿ, ಪರವಾಗಿಲ್ಲ, ಓಡಿಸ್ಕೊತೀನಿ. ನನಗಂತೂ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ನನಗೂ ಅಷ್ಟೇ ಮಾವ. ಅಮ್ಮನಿಗೆ ಹೇಳ್ತೀನಿ ಮತ್ತೆ. ಅತ್ತೆಗೆ ಹೇಳಿರು, ಬಂದು ಮಾತಾಡ್ತೀರಿ ನಾವು. ಏನಂತಾರ ಮಾವ ನೋಡೋಣ. ಅದೇನೋ ಅವತ್ತು ಕಳೆದು ಇದು 1 ಲಕ್ಷ ಅಷ್ಟೇ ಅಲ್ಲ. 1 ಲಕ್ಷ ಬದಲು ನನಗೆ ಬೇಕಾದ್ರೆ 2 ಲಕ್ಷನೇ ಕೊಡ್ತೀನಿ. ನಾನೆಲ್ಲ ದುಡ್ದು ಎಲ್ಲ ಹಂಗೆ ಇಟ್ಟಿದ್ದೆ ಲಕ್ಷ್ಮಿ, ಇದಕ್ಕಂತಾನೆ. ಅದೆಲ್ಲ ಕೊಟ್ಬಿಡ್ತೀನಿ, ಅದೇನು ತೊಂದರೆ ಇಲ್ಲ. ನನಗೆ ನೀ ಮುಖ್ಯ. ಹಾಂ ಮಾವ, ಕರೆಕ್ಟ್ ಟೈಮ್ ಊಟ ಮಾಡು ಮಾವ. ಊಟ ಮಾಡ್ತೀ ಇಲ್ವಾ? ನೋಡು ಎಷ್ಟು ಸಣ್ಣ ಆಗಿದೆ. ನೀನು ಊಟ ಮಾಡ್ತಿದ್ಯಾ ಕರೆಕ್ಟ್ ಟೈಮ್ಗೆ? ನೀನು ನೋಡಿ ಹೆಂಗಾಗಿದ್ಯಾ? ಕಣ್ಣು ನೋಡಿ ಹೆಂಗಾಗಿದೆ? ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಿಲ್ಲಲ್ಲ ನೀನು. ಇವು ಬರೀ ಯೋಚನೆ ಮಾಡ್ಕೊಂಡೇ ಇರ್ತೀಯಲ್ಲ. ಇನ್ನು ಈ ತೊಂದರೆ ಎಲ್ಲ ಬೇಡ, ಸಾಕು ನಮಗಿನ್ನು. ಈ ಕಡೆ ನೀನು ಯೋಚನೆ ಮಾಡಿಕೊಂಡು ನಾನು ಯೋಚನೆ ಮಾಡಿಕೊಂಡು ಬೇಡ. ಅದಕ್ಕೆ ಇದಕ್ಕೆಲ್ಲ ಒಂದು ತೀರ್ಮಾನ ಮಾಡಬೇಕು. ಮಹಾ, ಏನ ಮಾಡ್ತಾ ಇದೀಯ ಎಷ್ಟೊತ್ತು ನೀನು? ನಾನು ಅಲ್ಲಿ ಕೆಳಗಡೆ ಎಲ್ಲ ನೋಡ್ತೀನಿ, ಬಂದು ರೂಮ್ ಸೇರ್ಕೊಂತ ಇದೆಯಾ? ಏನಾದ ಕೈಯಲ್ಲಿ ಮಹಾ ಅಂತ ಕೂಗಿದ ತಕ್ಷಣ ಮುಚ್ಚಿಟ್ಕೊಂತ ಇದೆಯಾ? ಏನು ಫೋನಾ? ಆ ಫೋನಿಂದಾನೆ ನೀನು ಇಷ್ಟೊಂದು ಹಾಳಾಗಿರೋದು. ನಾನು ನಿಮ್ಮ ಅಪ್ಪನಿಗೆ ಹೇಳೋಣ ಅನ್ಕೊಂಡೆ, ಸುಮ್ಮನೆ ಯಾಕೆ ಇನ್ನು ಅವ್ರಿಗೂ ಕೋಪ ಜಾಸ್ತಿ ಅಂತ ನಾನು ಅಲ್ಲೋ ಬೈಕ್ ಅಡ್ಜಸ್ಟ್ ಹಿಂಗೆ ಜಾಸ್ತಿ ಆಗಿದೆಲ್ಲ. ಇವಾಗ ಬರಲಿ ನಿಮ್ಮಪ್ಪ, ಇದೆಲ್ಲ ವಿಷಯ ತಿಳಿಸ್ಬಿಡ್ತೀನಿ. ನನಗಂತೂ ತಲೆನೇ ಕೆಟ್ಟೋಗಿದೆ ಒಬ್ಬಳೆ ಯೋಚನೆ ಮಾಡಿ. ಏನೇ ಅದು? ಕೊಡ ಇಲ್ಲಿ ಕಡೆ ಫೋನು. ಇಲ್ಲಮ್ಮ ಫೋನ್ ನಾನು ಹಂಗೆ ಸುಮ್ಮನೆ ಸಾಂಗ್ ಕೇಳ್ತಿದ್ದಮ್ಮ. ನನಗೆ ಗೊತ್ತು ನೀನೇನು ಕೇಳ್ತಿದ್ದೆ, ಏನು ಮಾಡ್ತಿದ್ದೆ, ಏನು ನೋಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರೇ ಅವನು? ಅಮ್ಮ ಯಾಕಮ್ಮ ಯಾವಾಗಲೂ ಬೈತಾನೆ ಇರ್ತಿ? ಪ್ಲೀಸ್ ಅಮ್ಮ. ಓಹೋ, ಈಗೆಲ್ಲ ಹತ್ರ ಬಿಟ್ಬಿಡ್ತೀನಿ ಅಂತನಾ? ಒಬ್ಬಳೆ ಮಗಳು ಅಂತ ಮುದ್ದಾಗಿ ಸಾಕಿದ್ದು ನಂದೇ ತಪ್ಪು ಇವಾಗ. ಅದಕ್ಕೆ ನೀನು ನನಗೆ ಎಂಥ ಪಾಠ ಕಳಿಸ್ತಾ ಇದೆಯಾ? ಫೋನ್ ಸೈಡ್ಗೆ ಇಟ್ಟರೆ ಸರಿ, ಇವತ್ತೇ ಲಾಸ್ಟು. ಇನ್ನು ನೀನು ಹುಡುಗನ ಜೊತೆ ಸೇರಬಾರ್ದು, ಮಾತಾಡಬಾರ್ದು. ನಾವು ತೋರಿಸಿರೋನ್ನೇ ಮದುವೆ ಆಗಬೇಕು ನೀನು. ಅಮ್ಮ ನಿನ್ಗೆ ಹೆಂಗಿದ್ರು ಎಲ್ಲ ವಿಷಯ ಗೊತ್ತಾಗಿದೆ. ಅಪ್ಪನ ಒಪ್ಸಮ್ಮ, ಹೆಂಗಾದ್ರು ನಮಗೆ ಅಪ್ಪನ ಒಪ್ಸಿ ಹೆಂಗಾದ್ರು ನಮ್ಮ ಮದುವೆ ಮಾಡ್ಸಮ್ಮ. ಅವ್ನು ತುಂಬ ಒಳ್ಳೆಯವನಮ್ಮ ಸಂತು. ನಾನು ತುಂಬ ಇಷ್ಟಪಡ್ತಾನೆ. ಅವ್ನ ಮದುವೆ ಆದರೆ ನಾನು ತುಂಬ ಚೆನ್ನಾಗಿರ್ತೀನಿ ಅಮ್ಮ. ಪ್ಲೀಸ್ ಅಮ್ಮ. ಯಾರ ಜೊತೆ ಮದುವೆ ಮಾಡಿದ್ರೆ ನೀನು ಚೆನ್ನಾಗಿರ್ತೀನಿ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದನ್ನು ನೀನೇ ಡಿಸೈಡ್ ಮಾಡಬೇಡ. ನಿನಗೆ ಓದಿಸೋಕ್ಕೆ ನಿನಗೇನು ಬೇಕು ಏನು ಬೇಡ, ಡ್ರೆಸ್ಸಿಂದ ಹಿಡಿದು ಏನೇ ಬೇಕಂದ್ರೂ ಕೂಡ ನೋಡಿ ಮಾಡೋಕ್ಕೆ ನಮಗೆ ಗೊತ್ತಿರೋರಿಗೆ ಇನ್ನು ಗಂಡು ಹುಡುಗಿ ಮದುವೆ ಮಾಡೋಕೆ ಗೊತ್ತಿಲ್ಲ ನಮಗೆ. ಆ ಕೆಲಸ ನೀನೇ ಹುಡ್ಕೊಂಬಿಟ್ಟೇನೋ? ಪ್ಲೀಸ್ ಅಮ್ಮ, ಈ ಥರ ಚುಚ್ಚಿ ಮಾತಾಡ್ಬೇಡಮ್ಮ. ನನಗಂತೂ ಸಂತನ್ ಬಿಟ್ಟು ಇರೋಕ್ಕಾಗಲ್ಲ. ಅವನು ಇಲ್ಲಾಂದ್ರೆ ನಾನು ಸತ್ತೇ ಹೋಗ್ತೀನಿ. ಪ್ಲೀಸ್ ಅಮ್ಮ, ಅಪ್ಪನಿಗೆ ಹೇಳಮ್ಮ. ಮುಚ್ಚೆ ಬಾಯಿ. ಇಷ್ಟೊತ್ತು ನೀನೆಲ್ಲ ಅವ್ನ ಮಗಳು ಅಂತ ಎತ್ತದ್ನಲ್ಲ, ಯಾಕೆ ಹೇಳ್ತೀಯ? ಅವನು ಇಲ್ಲಾಂದ್ರೆ ಸತ್ತೋಗ್ತೇನೆ ನೀನು. ಇಷ್ಟಕ್ಕೆ ಬಂದಿದ್ಯಾ ನೀನು? ಚಿಕ್ಕ ವಯಸ್ಸಿಂದ ನಿನ್ನ ಸಾಕಿ ಬೆಳೆಸಿ ನಿನಗೇನು ಬೇಕು ಏನು ಬೇಡ ನೋಡಿ ಸಾಕಕ್ಕೆ ನಾವು ಎಷ್ಟು ಕಷ್ಟ ಬಿದ್ದಿರಂತ ನಮಗೆ ಗೊತ್ತು. ಅವನಿಗೋಸ್ಕರ ನೀನು ಸಾಯಕ್ಕೆ ರೆಡಿ ಆಗಿದೆಯಲ್ಲ ನೀನು. ಇಷ್ಟಕ್ಕೆ ಬಿಟ್ಟರೆ ಸರಿ ಹೋಗಲ್ಲ. ಬರಲಿ ನಿಮ್ಮಪ್ಪ, ಇದೇನೋ ತೀರ್ಮಾನ ಮಾಡಲೇಬೇಕು, ಬರಲಿ. ಅಮ್ಮ ಪ್ಲೀಸ್ ಅಮ್ಮ ನಾನು ಬಿಟ್ಟಿರೋಕ್ಕಾಗಲ್ಲಮ್ಮ ಸಂತೋನ. ಪ್ಲೀಸ್ ಅಮ್ಮ. ಪ್ರೀತಿ ಮಾಡೋ ತಪ್ಪ? ಯಾಕಮ್ಮ ನಾನು ಅರ್ಥನೇ ಮಾಡ್ಕೊಂತಿಲ್ಲ. ಅವ್ನು ತುಂಬ ಒಳ್ಳೆಯವನು. ಅಮ್ಮ ಪ್ಲೀಸ್ ಅಮ್ಮ, ಚಿಕ್ಕ ವಯಸ್ಸಿಂದ ನಾನು ಕೇಳಿದ್ದೆಲ್ಲ ಕೊಡಿಸಿದ್ದೀರಾ. ಇದೊಂದಮ್ಮ ಪ್ಲೀಸ್ ಅಮ್ಮ. ಅಮ್ಮ ಯಾಕೆ ಹಿಂಗೆ ಕೂತ್ಕೊಂಡಿದ್ದಾರೆ? ಅಮ್ಮ ಇದೇನಿದು? ಕರೆದಿದ್ರೂ ಹಂಗೆ ಇದ್ದಾರೆ. ಅಮ್ಮ ನೀನಾ? ಅಮ್ಮ ನಾನು ಬಂದು ಎಷ್ಟೊತ್ತಾಯ್ತು, ಆಗ್ಲಿಂದ ಅಮ್ಮ ಅಂತ ಕರಿತಾ ಇದ್ದೀನಿ. ನೀನೇನು ಮಾತಾಡಲಿಲ್ಲ. ಯಾಕಮ್ಮ ಹಿಂಗೆ ಕೂತಿದ್ಯಾ? ಏನೋ ಹೇಳೋಣ, ಏನಂತ ಹೇಳೋಣ. ನಿಮ್ಮ ಅಪ್ಪನ ಕಟ್ಕೊಂಡಾಗಿಂದ ನಂಗೆ ನೆಮ್ಮದಿನೇ ಇಲ್ಲ. ಹೊರಗಡೆ ಮಾತ್ರ ಜನಗಳ ಮುಂದೆ ಏನೋ ತುಂಬ ಒಳ್ಳೆಯವನು ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ತಿರುಗ್ತಾನೆ. ಮನೇಲಿ ತಾನೇ ಗೊತ್ತು ಅವ್ನು ಬಂಡವಾಳ ನಮಗೆ. ಅಯ್ಯೋ ಹೋಗು. ಮತ್ತೆ ನೀನು ಅಲ್ಲಿ ಕೆಲಸ ಮಾಡ್ತಿರೋದು ಅವ್ನು ಗೊತ್ತಾಗಿದೆ. ಅದಕ್ಕೆ ಬಂದು ಎಗ್ಲ ಆಡ್ಕೊಂಡು ಬೈಕೊಂಡಿದ್ದ. ಯಾಕಮ್ಮ ಇವಪ್ಪ ಹಿಂಗೆ ಮಾಡುತ್ತೆ ಯಾವಾಗ್ಲೂ?
ಏನಮ್ಮ ಮಾಡೋದು, ನಾವು ಕೇಳ್ಕೊಂಬಂದಿರೋದು ಹಿಂಗೆ. ಯಪ್ಪ ಅಮ್ಮ, ಮತ್ತು ನಾನು ಇವತ್ತು ಬರುವಾಗ ನನ್ನ ಮಾವ ಸಿಕ್ಕಿತಮ್ಮ. ಏನು ದೊರೆನಾ? ಅಲ್ಲ, ಯಾರಾದ್ರೂ ನೋಡಿದ್ರಲ್ಲಿ? ಇಲ್ಲಮ್ಮ, ಯಾರು ಇರಲಿಲ್ಲ, ಅದಕ್ಕೆ ಮಾವ ಮಾತಾಡ್ಸಿದ್ರು ನನ್ನ, ನಾನು ಮಾತಾಡ್ಕೊಂಡೆ ಬಂದೆ. ಅಮ್ಮ ಅದೇ ದುಡ್ಡು ಕಳೆದೋಗಿತ್ತಲ್ಲ ಅಪ್ಪಂದು, ಅದು 1 ಲಕ್ಷ ತಾನೇ, ನಾನು ಬೇಕಾದ್ರೆ 2 ಲಕ್ಷನೇ ಕೊಡ್ತೀನಿ. ಅದೇ ನಾನು ಯಾವ ಥರ ತಪ್ಪು ಮಾಡಿಲ್ಲ, ನಾನು ಬಂದು ಮಾತಾಡ್ತೀನಿ ಮಾವನ ಹತ್ರ ಅಂತ ಹೇಳ್ತಿತ್ತು ಮಾವ. ಅಮ್ಮನಿಗೆ ಹೇಳು ಅಂತ ಹೇಳ್ತು. ಏನಮ್ಮ? ಬಂದು ಮಾತಾಡಲಿ, ನಾನು ಕೂಡ ಈ ಸತಿ ಭಯ ಬೀಳಲ್ಲ. ಎಷ್ಟು ದಿನ ಅಂತ ನಾನು ಹಿಂಗೆ ಇರೋದು? ಬಂದು ಮಾತಾಡಲಿ ಬಿಡು, ಅಳಿಯಂದ್ರೆ ಬಂದು ಮಾತಾಡಲಿ. ನೀನದು ಮದುವೆಗೆ ಹೋಗಿ ನಿಂದೆಗಿರುವೆ. ಈ ವೈ ಹತ್ರ ನಾನು ಹೇಗೋದಲ್ದಿರ ನೀನು ಹೇಗೋ ಅಂತ ಹೇಳೋಕ್ಕಾಗುತ್ತಾ? ನೀನನ್ನ ಹೋಗಿ ಚೆನ್ನಾಗಿರು. ಬಂದು ಮಾತಾಡೋಕ್ಕೆ ಹೇಳು ಅಳಿಯಂದ್ರಿಗೆ, ನಾನು ಮಾತಾಡ್ತೀನಿ. ಸರಿ ಅಮ್ಮ, ಹೇಳ್ತೀನಿ. ಅದೇ ಅತ್ತನ ಕರ್ಕೊಂಡು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ಮಾಡಲಿ ಬಿಡು. ಹೆಂಗೋ ಬಂದಾಯ್ತು, ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಸರ್ಪ್ರೈಸ್ ಕೊಡ್ಬೇಕು ಇವತ್ತು. ಇವತ್ತಾದ್ರೆ ನನ್ನ ಹೆಂಡತಿ ನಾನು ಹೊಗಳ್ತಾಳೆ ನೋಡ್ಕೊ. ಶಾಂತಿ 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 ಏ, ಕೆಲಸ ಯಾವಾಗ್ಲೂ ಇದ್ದಿದ್ದೆ, ಬಾರೆ ಇಲ್ಲಿ. ಅದೆಲ್ಲ ಹೋಗ್ಬಿಟ್ಟೆ ಬಂದೆ. ಮಧ್ಯಾಹ್ನಗೆ ಹಾಫ್ ಡೇ ಲೀವ್ ಹಾಕ್ಕೊಂಡು ಹಂಗೆ ಪೇಮೆಂಟ್ ತಗೊಂಡು ನಿನಗೆ ಯುಗಾದಿ ಹಬ್ಬ ಬರ್ತೈತಲ್ಲ, ಅದಕ್ಕೆ ಬಟ್ಟೆ ತಗೊಬಂದೆ. ಎಷ್ಟು ಚೆನ್ನಾಗಿತ್ತಂತ ನೋಡ್ಬಿಟ್ಟು ಹೇಳೆ. ಮಾವ ನಿನಗಂತ ನೋಡಿ ನೋಡಿ ತಗೊಬಂದಿದ್ದೀನಿ ಬಟ್ಟೆ. ಯಾವಾಗಲೂ ಈ ಸೀರೆ ಉಟ್ಕೊಂತೀವಿ, ಚೆನ್ನಾಗೇ ಇರಲ್ಲ. ನಿನಗೋಸ್ಕರ ನಾನು ಚೆನ್ನಾಗಿರೋ ಬಟ್ಟೆ ತಂದಿದ್ದೀನಿ, ಇದನ್ನೇ ಹಾಕೊಬೇಕು ನೀನು ಯುಗಾದಿಗೆ, ಆಯ್ತಾ? ನೋಡು ನೀನು ಫಸ್ಟು, ನೋಡ್ಬಿಟ್ಟು ಹೆಂಗೈತೆ ಅಂತ ಹೇಳು. ಬಿಡೆ, ಊರ್ ಜನ ಅಂತೆ, ಊರ್ ಜನ. ಏನು ನಾವು ಕಷ್ಟದಲ್ಲಿದ್ದಾಗ ಓಡ್ ಬಂದು ನಮ್ಗೇನು ಸಹಾಯ ಮಾಡ್ತಾರಾ? ₹1 ಹೆಲ್ಪ್ ಮಾಡ್ತಾರಾ? 1 ಟೈಮ್ ಊಟ ಕೊಡ್ತಾರಾ? ಏನು ಅವ್ರಿಗೆ ಭಯ ಬೀಳೋದು? ನನ್ನ ಹೆಂಡತಿ ಹೆಂಗೆಲ್ಲ ಇರಬೇಕು ಅಂತ ನನಗೂ ಆಸೆ ಇರೋಲ್ವಾ? ನೀನು ಹಾಕ್ಕೊಂಡು ಬಾ, ಯಾವನೇನು ಮಾತಾಡೋದು? ನಮ್ಮ ಇಷ್ಟ ಬಂದಂಗೆ ನಾವಿರಬೇಕು, ಅವ್ರಿಗೆ ಭಯ ಬಿಡೋದಲ್ಲ. ಯಾವನೇ ಅವನು? ನನ್ನಿಂತೀನಿ ನೋಡಿ ಆಡ್ಕೊಂಡು ಹೋಗ್ಯವನು. ಯಾವನ ನಂಗೆ ನಗಿದ್ರೆ ಹೆಂಗೆ ದೊಣ್ಣೆ ಎತ್ಕೊಂಡು ಬರ್ಸ್ತೀನಿ ಗೊತ್ತಾ? ನನ್ನ ಹೆಂಡ್ತಿಗೆ ಹೆಂಗಿಷ್ಟನೋ ಹಂಗಿರ್ಲಿ. ನನಗೆ ನೋಡೋ, ನೀನು ಇದೇ ಬಟ್ಟೆ ಹಾಕ್ಕೊಬೇಕು, ಅರ್ಥ ಆಯ್ತಾ? ನಾನಂತೂ ತುಂಬ ಇಷ್ಟ ಬಿದ್ದು ತಗೊಂಬಂದಿದ್ದೀನಿ. ಯಾವಾಗಲೂ ನೀನು ಈ ಸೀರಿಯಲ್ ನೋಡ್ತಿದ್ನ, ಅದಕ್ಕೆ ನಾನು ಇಷ್ಟ ಬಿದ್ದು ತಗೊಂಬಂದಿರೋದು. ನೀನು ಹಾಕ್ಕೊಳ್ಳೇಬೇಕು ನನಗೋಸ್ಕರ. ಪ್ಲೀಸ್ ಕಣೆ, ಹಾಕೊಂಡು ಹೋಗು. ಇವಾಗ ಒಂದ್ಸತಿ ಹಾಕೊಂಡು ಬಾ, ಹೆಂಗೈತೆ ನೋಡೋಣ. ನೋಡ್ದ ಎಷ್ಟು ಚೆನ್ನಾಗಿದೆಯಾ ನೋಡಕ್ಕೆ? ಇಂಥ ಬಟ್ಟೆ ಬೇಡ ಅಂತೀಯಲ್ಲ, ನಂದೇ ದೃಷ್ಟಿ ಆಗುತ್ತೆ ನನ್ನ ಹೆಂಡತಿಗೆ. ಸೂಪರ್ ಆಗಿದೆ ಗೊತ್ತಾ? ನಾನು ಇಷ್ಟು ದಿನ ಈ ಥರ ನೋಡೇ ಇಲ್ಲ. ನೀನು ಯಾವಾಗಲೂ ಸೀರಿಯಲ್ಲೇ ನೋಡ್ತಿದ್ನ. ಈ ಡ್ರೆಸ್ ಹಾಕೊಂಡಿರೋಕ್ಕೆ ಚಿಕ್ಕ ಹುಡುಗಿ ಥರ ಕಾಣ್ತಾ ಇದೆಯಾ? ಈಗಿನ್ನ 18 ವರ್ಷ ಅಂದ್ರೆ ನಂಬ್ತಾರೆ ಜನ. ಹೋಗಂದ್ರೆ ಮಾವ ಎಲ್ಲಿಗೆ ಹೋಗೋದು? ಸರಿ, ಇದೇ ಖುಷಿಲಿ ಮಾವನಿಗೊಂದು ₹200 ಕೊಡೋ ಖರ್ಚಿಗೆ. ಏನೇನವ ಎಂತಿರಿಗೆ ನೋಡಿ ಮಾಡಿದ್ರು, ಅವ್ರಿಗೆ ಇಷ್ಟ ಆಗೋ ಥರ ತಂದು ಕೊಟ್ರು, ಎಷ್ಟೇ ಮಾಡಿದ್ರು ಗಂಡ ಖುಷಿಯಾಗಿರ್ಲಿ ಅಂತ 100-500 ಕೊಡಲ್ಲ ನೋಡು. ಇದೇ ಎಂತಿ. ಸರಿ, ಹೆಂಗೋ ಪಾಲ್ಗೆ ಬಂದಿದ್ದು ಪಂಚಾಮೃತ, ಅದನ್ನೇ ತಿನ್ನೋ. ನೀನೇನು ಮಾಡೋದು? ಕಾಸು ಕೊಡು, ಹೋಗಿ ತಗೊಬರ್ತೀನಿ.